ಏನಾಯ್ತು? ಹಾಂ ಯಜಮಾನ್ರೆ, ರೋಹನ್ ಮತ್ತೆ ಅವನ ಫ್ಯಾಮಿಲಿನ ಅವ್ರ ಮನೇಲೆ ಗನ್ ಪಾಯಿಂಟಲ್ಲಿ ಕೂರಿಸಿದ್ದೀನಿ ಇವಾಗ. ಶಭಾಷ್. ಈಶಾ ವಾಸ್ ರೈಟ್. ನೀನ್ ರೌಡಿ, ನಂಬರ್ 1 ರೌಡಿ. ನೀನ್ ಹೇಗ್ ರೌಡಿ ಆದೆ ಅಂತ ಈ ಊರವ್ರಿಗೆಲ್ಲ ಗೊತ್ತು. ಅವತ್ತೇ ನಿಮ್ಮಪ್ಪ ನಿನ್ನ ಬಿಡದೆ ಸಾಯಿಸ್ಬೇಕಾಗಿತ್ತು. ಏನೋ ಬೊಗಳ್ತಾ ಇದ್ಯೋ? ಇನ್ನೊಂದು ಮಾತಾಡಿದ್ರು ಮೊದಲನೇ ಬುಲೆಟ್ ಆ ಗೋಡೆನ ಛಿದ್ರ ಮಾಡಿದಾಗೆ ಎರಡನೇ ಬುಲೆಟ್ ನಿನ್ ಬಾಯನ್ನ ಛಿದ್ರ ಮಾಡುತ್ತೆ. ನೀವಿಬ್ರು ದೊಡ್ಡೋರು, ಬುದ್ಧಿವಂತರು, ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಮುಂದುವರಿರಿ. ಆಗ ನಾನು ನಿಮಗೆ ಗೌರವ ಕೊಟ್ಟು ಇವನ್ನ ಬಿಟ್ಬಿಡ್ತೀನಿ. ಇವಾಗ ಸಮಾಧಾನವಾಗಿ ಕೂತ್ಕೊಳ್ಳಿ, ನನ್ನ ಕೆಲಸ ಮುಗಿದ್ಮೇಲೆ ನಾನೇ ಹೋಗ್ತೀನಿ. ನಾನು ಸೃಷ್ಟಿಸಿರೋ ಸರಪಳಿಯಿಂದ ತಪ್ಪಿಸ್ಕೊಳ್ತೀನಿ ಅಂದ್ರೆ ಅದರಂಥ ಮುಟ್ಟಾಳತನ ಇನ್ನೊಂದಿಲ್ಲ. ನಾನು ಅನ್ಕೊಂಡ್ರೆ ಹುಡುಗನ ಜೊತೆನೆ ನನ್ನ ಮಗಳ ಮದುವೆ ಮಾಡಿಸ್ತೀನಿ. 7 ದಿವಸದವರೆಗೂ ಈ ವಿಷಯ ಅವಳಿಗೆ ಗೊತ್ತಾಗದೆ ಹೊರಗೆ ನೋಡ್ಕೊಂಡ್ರೆ ಅಷ್ಟು ಸಾಕು. ಅಪ್ಪ, ಈಶಾ ಒಪ್ಕೊಳ್ಳಿಲ್ಲ ಅಂದ್ರೆ? ಈ ಗುಲಾಬ್ ಅನ್ಕೊಂಡ್ಮೇಲೆ ಅದು ಆಗದೆ ಇರೋ ಕೆಲಸನೇ ಅಲ್ಲ.